ನೀವು ಏನಾದ್ರೂ ಲೋನ್ ತಗೊಂಡಿದ್ರೆ ಲೈಕ್ ಕ್ರೆಡಿಟ್ ಕಾರ್ಡ್ ಲೋನ್, ಹೋಮ್ ಲೋನ್, ಪರ್ಸನಲ್ ಲೋನ್, ಕಾರ್ ಲೋನ್, ಮತ್ತೆ ನಿಮ್ಗೆ ಈ ರೀತಿ ಅನ್ಸ್ತಿದ್ರೆ ನನ್ನ ಲೋನ್ ಯಾವಾಗ ಮುಗಿಯುತ್ತೆ ಅಂತ, ಹಾಗಿದ್ರೆ ನೀವು ಸರಿಯಾದ ವಿಡಿಯೋಗೆ ಕ್ಲಿಕ್ ಮಾಡಿದಿರಾ. ಈ ರೀತಿ ನನ್ನ ಕೆಲ ಸ್ನೇಹಿತರು ಇದ್ರು, ಅವರ ಮೇಲೆ ಈ ರೀತಿಯ ಮಲ್ಟಿಪಲ್ ಲೋನ್ಸ್ ನಡೀತಿತ್ತು. ನನಗೆ ಹೇಳ್ತಿದ್ರು ನನ್ ಮೇಲೆ ಇಷ್ಟೊಂದು ಲೋನ್ ನಡೀತಿದೆ, ಈ ಲೋನ್ ತೀರ್ಸ್ತಾ ನನ್ನ ಇಡೀ ಜೀವನನೇ ಮುಗಿದೋಗುತ್ತೋ ಏನೋ, ಹೆದರಿಕೆ ಆಗ್ತಿದೆ ಅಂತ ಹೇಳ್ತಿದ್ರು. ಆಗ ನಾನು ಅವನಿಗೆ 10 ಪವರ್ಫುಲ್ ಸ್ಟೆಪ್ಸ್ ಹೇಳ್ದೆ. ಅದನ್ನ ನಾನು ತುಂಬಾ ರಿಸರ್ಚ್ ಮಾಡಿ ಬೆಸ್ಟ್ ಫೈನಾನ್ಸ್ ಅಡ್ವೈಸರ್ ಅವರಿಂದ ತಿಳ್ಕೊಂಡಿದ್ದು. ಆ ಯೂನಿಕ್ ಸ್ಟೆಪ್ಸ್ ಇಂದ ಅವನು ಎಲ್ಲಾ ಲೋನ್ ಮುಗಿಸೋದಲ್ಲದೆ ಅದುವೇ ಕಡಿಮೆ ಸಮಯದಲ್ಲಿ 25 ವರ್ಷದ ಹೋಮ್ ಲೋನ್ ನ ಕೇವಲ 12.5 ವರ್ಷದಲ್ಲಿ ಮುಗಿಸ್ತಾ. ಈ ಸೀಕ್ರೆಟ್ ಸ್ಟೆಪ್ಸ್ ನ ಯೂಸ್ ಮಾಡ್ಕೊಂಡು ನಾನ್ ಮಾತ್ರ ಅಲ್ಲ, ಎಷ್ಟೊಂದು ಶ್ರೀಮಂತರು ಕೂಡ ಲೋನ್ ಕ್ಲಿಯರ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸರ್ ಇರ್ತಾರೆ. ಆದ್ರೆ ಟೆನ್ಷನ್ ಇಲ್ಲ, ಎಲ್ಲಾ ಸೀಕ್ರೆಟ್ ಸ್ಟೆಪ್ಸ್ ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದರಿಂದ ನಿಮಗೆ ಎಷ್ಟೇ ದೊಡ್ಡ ಲೋನ್ ಇದ್ರು ಕಡಿಮೆ ಸಮಯದಲ್ಲಿ ಹೇಗೆ ತೀರಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್. ಲಾಸ್ಟ್ 4 ಸ್ಟೆಪ್ ತುಂಬಾ ಹೆಲ್ಪ್ ಆಗುತ್ತೆ, ಮಿಸ್ ಮಾಡ್ಲೇಬೇಡಿ. ಇದರ ಜೊತೆಗೆ ಲಾಸ್ಟ್ ಅಲ್ಲಿ 2 ಬೋನಸ್ ಸ್ಟೆಪ್ ಸಿಗುತ್ತೆ. ನಾನೀಗ ಹೇಳೋ ಎಲ್ಲಾ ಸ್ಟೆಪ್ಸ್ ಪ್ರಾಕ್ಟಿಕಲಿ ಪಾಸಿಬಲ್ ಇದೆ. ಅದಕ್ಕೆ ಯಾವುದೇ ಪಾಯಿಂಟ್ಸ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮ ಸಾಲನ ಬೇಗ ತೀರಿಸಬೇಕು ಅಂದ್ರೆ. ಈಗ ನೀವೇನಾದ್ರೂ ಬೇರೆ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಫ್ರೀ ಮಾಡ್ಕೊಳ್ಳಿ. ಪೆನ್ ಅಂಡ್ ಪೇಪರ್ ಇದ್ರೆ ತಗೊಳ್ಳಿ, ಸ್ಟೆಪ್ಸ್ ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಲೋನ್ ತೀರಿಸೋಕೆ ರೆಡಿ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಂಬರ್ 1, ಪ್ರಿಯಾರಿಟೈಸ್. ನಿಮ್ಮ ಹತ್ರ ಎಷ್ಟೆಲ್ಲ ಸಾಲಗಳಿದೆಯೋ ಮೊದಲು ಅದನ್ನೆಲ್ಲ ಲಿಸ್ಟ್ ಮಾಡಿ, ಮತ್ತೆ ಆ ಲಿಸ್ಟ್ ನ ಇಂಟ್ರೆಸ್ಟ್ ಪ್ರಕಾರ ಪ್ರಿಯೋರಿಟೈಸ್ ಮಾಡಿ ಇಂಪಾರ್ಟೆನ್ಸ್ ಕೊಡಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, ನಿಮ್ಮಲ್ಲಿ ಏನಾದ್ರೂ 50 ಲಕ್ಷದ ಹೋಮ್ ಲೋನ್ ಇದೆ, ಎಜುಕೇಶನ್ ಲೋನ್ ಇದೆ, ಕ್ರೆಡಿಟ್ ಕಾರ್ಡ್ ಲೋನ್ ಇದೆ, ಎಷ್ಟಿದೆಯೋ ಅದರ ಅಮೌಂಟ್ ಹಾಕಿ, ಟೈಪ್ ಆಫ್ ಲೋನ್ ಹಾಕಿ, ಮತ್ತೆ ಅದರ ಜೊತೆಗೇನೆ ಪಕ್ಕದಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅದನ್ನು ಬರೀರಿ. ಈಗ ನೀವು ಒಂದು ಸಾರಿ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ. ಆದ್ರೆ ಈಗ ಸಾಕಷ್ಟು ಜನ ಈ ಲಿಸ್ಟ್ ನ ರೆಡಿ ಮಾಡಲ್ಲ, ಮತ್ತೆ ಇದರ ತುಂಬಾ ಕಾರಣಗಳಿದೆ. ಹೇಳ್ತಾರೆ ಈ ಲಿಸ್ಟ್ ಮಾಡಿದ್ರೆ ಹೆದರಿಕೆ ಆಗುತ್ತೆ ಅಂತ. ಆದ್ರೆ ಸ್ನೇಹಿತರೆ, ನೀವೇನಾದ್ರೂ ಈಗ ಚೆಕ್ ಮಾಡಲ್ಲ ಎಷ್ಟು ತೂಕ ಇದೆ ಅಂತ, ಆಗ ನಿಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ನೀವು ಎಷ್ಟು ಕಡಿಮೆ ಮಾಡ್ಬೇಕಂತ? ಇಲ್ಲೂ ಕೂಡ ಡಿಟೋ ಇದೇ ರೀತಿ. ಇಲ್ಲಿನ ಸ್ಥಿತಿ ಹೇಗಿದೆ ಮೊದಲು ಅದನ್ನ ಪೇಪರ್ ಮೇಲೆ ಬರೀರಿ. ಮೈಂಡ್ ಅಲ್ಲಿ ಇಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಆದ್ರೆ ಯಾವಾಗ ನೀವು ಅದನ್ನ ಪೇಪರ್ ಅಲ್ಲಿ ಇಡ್ತೀರೋ ಆಗ ನಿಮ್ಮ ಮೈಂಡ್ ಅದರ ಮೇಲೆ ಫೋಕಸ್ ಮಾಡೋದಕ್ಕಾಗತ್ತೆ, ಅದನ್ನ ಫಿಗರ್ ಔಟ್ ಮಾಡೋದಕ್ಕಾಗತ್ತೆ, ಇದರಿಂದ ಹೇಗೆ ಹೊರಗೆ ಬರೋದಕ್ಕೆ ಆಗುತ್ತೆ ಅಂತ. ಅದಕ್ಕೆ ಅದನ್ನ ಬರೆದು ಟೋಟಲ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕಂದ್ರೆ ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಪ್ರಿಯೋರಿಟೈಸ್ ಮಾಡಿ, ಅದನ್ನ ಎಲ್ಲಕ್ಕಿಂತ ಮೊದಲು ಮೇಲೆ ಇಡಿ, ಮತ್ತೆ ಅದನ್ನ ಸೀಕ್ವೆನ್ಸ್ ಪ್ರಕಾರ ಜೋಡಿಸಿ. ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಯಾವ್ದರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆಯೋ ಮೊದಲು ಅದನ್ನ ಪೇ ಮಾಡಿ. ಇದರ ರೀಸನ್ ತುಂಬಾ ಸಿಂಪಲ್. ಯಾಕಂದ್ರೆ ಸ್ನೇಹಿತರೆ, ಯಾವಾಗ ನೀವು ಹೋಮ್ ಲೋನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರೋ ಮತ್ತೆ ಬೇರೆ ಹೈ ಇಂಟ್ರೆಸ್ಟ್ ಇರೋ 32% ಕ್ರೆಡಿಟ್ ಕಾರ್ಡ್ ನ ಕಡಿಮೆ ಫೋಕಸ್ ಮಾಡ್ತಿರೋ ಆಗ ಅದು ಕೂಡ ಹೆಮ್ಮರ್ ತರ ಬೆಳೀತಾ ಹೋಗುತ್ತೆ, ಮತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಎಷ್ಟು ಬೇಗ ಆಯ್ತು ಅಂತ. ಅದಕ್ಕೆ ನೀವು ಯಾವ್ದು ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಲೋನ್ ಪೇಮೆಂಟ್ ಮಾಡ್ಬೇಕು, ಅದರಿಂದ ಮೊದಲು ದೂರ ಉಳಿಯೋದಕ್ಕೆ. ಈಗ ಇದೊಂದು ರೀತಿ ಆದ್ರೆ ಮತ್ತೊಂದು ರೀತಿನೂ ಇದೆ. ಸಾಕಷ್ಟು ಸರಿ ಜನ ಯಾವ್ದು ಚಿಕ್ಕ ಅಮೌಂಟ್ ಲೋನ್ ಇದೆಯೋ ಅದನ್ನ ಜನ ಬೇಗ ಕ್ಲಿಯರ್ ಮಾಡ್ಬೇಕು ಅಂತ ಇರ್ತಾರೆ. ಯಾಕಂದ್ರೆ ಅವರಿಗೆ ಇದೊಂದು ಫೀಲಿಂಗ್ ಬರ್ಲಿ ಅವ್ರ ಹತ್ರ ಇರೋ 4-5 ಲೋನ್ ಅಲ್ಲಿ 1-2 ಕಡಿಮೆ ಆಗಿದೆ ಅಂತ. ಮತ್ತೆ 3ನೇ ರೀತಿನೂ ಇದೆ. ಇವುಗಳಲ್ಲಿ ಕೆಲವು ಲೋನ್ ನಿಮ್ಮನ್ನ ಮೆಂಟಲಿ ತಲೆ ಕೆಡಿಸ್ತಿದ್ಯಾ, ಅದರಿಂದ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತಾ, ಅದರಿಂದ ಮೊದಲು ಫ್ರೀ ಆಗಿ. ಎಕ್ಸಾಂಪಲ್ ಗಾಗಿ ನಿಮ್ಮ ಪರ್ಸನಲ್ ಲೋನ್ ಏನಿದೆ ಅಂದ್ರೆ ಸಾಲ ಕೊಟ್ಟವರು ನಿಮ್ಗೆ ಜಾಸ್ತಿ ತಲೆ ತಿಂತಿದಾರ, ನಿಮ್ಮ ಹಿಂದೆನೆ ಬಿದ್ದಿದಾರ, ಆಗ ನೀವು ಅದನ್ನ ಕ್ಲಿಯರ್ ಮಾಡಿ ಒಂದು ಮೆಂಟಲ್ ರಿಲೀಫ್ ಪಡಿಬಹುದು. ಆದ್ರೆ ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೋ ಅದರ ಮೇಲೆ ಗಮನ ಕೊಡಿ. ಬಾಕಿ 2ರ ಬಗ್ಗೆ ನೀವು ಯೋಚಿಸಬಹುದು. 2ನೇ ಸ್ಟೆಪ್ ಇದು ತುಂಬಾ ಮುಖ್ಯ, ಬಜೆಟಿಂಗ್. ಆದ್ರೆ ಸಾಲನ ತೀರಿಸೋದ್ರ ಜೊತೆಗೆ ನಮ್ಮ ದುಡ್ಡನ್ನ ಬೆಳೆಸೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ನಿಮ್ಮ ಕಷ್ಟದ ಹಣನ ಸುಮ್ನೆ ಬ್ಯಾಂಕ್ ಅಲ್ಲಿ ಇಟ್ಟು ಇನ್ಫ್ಲೇಷನ್ ಗೆ ಗುರಿ ಆಗ್ಬೇಡಿ, ಅದು ನಿಮ್ಮ ಹಣನ ಅಷ್ಟೊಂದು ಬೆಳೆಸೋದಕ್ಕಾಗಲ್ಲ. ಅದಕ್ಕೆ ನೀವು ಒಂದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಫ್ಯೂಚರ್ ಗಾಗಿ. ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಝೀರೋ ನಾಲೆಡ್ಜ್ ಇದ್ರೆ ಹೇಗೆ ಇನ್ವೆಸ್ಟ್ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡೋದು, ಆಗ ನಾನ್ ನಿಮಗೆ ಇದರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಜಾಜ್ ಅಲಿಯನ್ಸ್ ಲೈಫ್ ಅವರು ಒಂದು ಹೊಸ ಎನ್ಎಫ್ ಅನ್ನು ಬಿಟ್ಟಿದ್ದಾರೆ, ನಿಫ್ಟಿ 200 ಮೊಮೆಂಟಮ್ 30 ಇಂಡೆಕ್ಸ್ ಫಂಡ್ ಅಂತ. ಇಲ್ಲಿ ನೀವು ಕೇವಲ 2000 ರೂಪಾಯಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಇದೇ ಡಿಸೆಂಬರ್ 16 ತನಕ ಇರುತ್ತೆ. ಕೇವಲ 2 ದಿನ ಉಳಿದಿದೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಈ ಫಂಡ್ ನಾವು ಇನ್ವೆಸ್ಟ್ ಮಾಡಿರೋ ಹಣನ ಟಾಪ್ 30 ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದರ ಒಳಗೆ ಇರೋ 200 ಕಂಪನಿಗಳಾದ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಇಂದ. ಮತ್ತೆ ಇಂಡೆಕ್ಸ್ 23.3% ರಿಟರ್ನ್ ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ, ಮತ್ತೆ 29.7% ರಿಟರ್ನ್ ಕಳೆದ 5 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 8.1 ಲಕ್ಷ ಆಗಿರ್ತಿತ್ತು. ಈಗ ಬಜಾಜ್ ಲೈಫ್ ಅವರು ಹಿಂದೆ ಲಾಂಚ್ ಮಾಡಿರೋ ಫಂಡ್ ಕೂಡ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಮೇ 2023ರಲ್ಲಿ ಲಾಂಚ್ ಆದ ಬಜಾಜ್ ಸ್ಮಾಲ್ ಕ್ಯಾಪ್ ಫಂಡ್ ಸುಮಾರು 54% ರಿಟರ್ನ್ ಕೊಟ್ಟಿದೆ. ಮತ್ತೆ ನವೆಂಬರ್ 2023ರಲ್ಲಿ ಲಾಂಚ್ ಆದ ಬಜಾಜ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ 25.5% ರಿಟರ್ನ್. ಈ ಫಂಡ್ ನ ಎನ್ಎವಿ 10 ರೂಪಾಯಿಗೆ ಅವೈಲೇಬಲ್ ಇದೆ. ಮತ್ತೆ ನಿಮಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರ ಜೊತೆಗೆ 120 ಪಟ್ಟು ಲೈಫ್ ಕವರ್ ಸಿಗುತ್ತೆ. ಆದ್ರೆ ಕೇವಲ 2 ದಿನ ಅಷ್ಟೇ ಉಳಿದಿದೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಒಮ್ಮೆ ಹೋಗಿ ನೋಡಿ ತಿಳ್ಕೊಳ್ಳಿ. ಈಗ ಬರೋಣ ಬಜೆಟಿಂಗ್ ಕಡೆಗೆ. ಸ್ನೇಹಿತರೆ, ನೀವು ಏನೆಲ್ಲ ಖರ್ಚು ಮಾಡ್ತಿದ್ದೀರೋ
ಮತ್ತೆ ನಿಮ್ಮ ಎಷ್ಟು ಸಂಪಾದನೆ ಇದೆಯೋ ಮೊದಲು ಅದನ್ನ ಒಂದು ಕಡೆ ಬರ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಯಾವಾಗ ನೀವು ನಿಮ್ಮ ಸಂಪಾದನೆ ಮತ್ತೆ ಖರ್ಚುಗಳನ್ನ ಬರೀತಿರೋ ಆಗ ನಿಮಗೆ ಗೊತ್ತಾಗೋದು ಶುರು ಆಗುತ್ತೆ ನೀವೊಂದು ಒಳ್ಳೆ ಜೀವನ ಬದುಕೋದಕ್ಕೆ ಎಷ್ಟು ಹಣ ಬೇಕು ಅಂತ. ಅದಕ್ಕೆ ಒಂದು ಬಜೆಟ್ ಮಾಡೋದು ಶುರು ಮಾಡಿ, ಮತ್ತೆ ಆ ಬಜೆಟ್ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ. ಯಾವಾಗ ಬಜೆಟ್ ರೆಡಿ ಆಗುತ್ತಲ್ಲ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಹೇಗೆ ನಿಮ್ಮ EMIs ಲೋನ್ಸ್ ಗಳನ್ನ ಕಟ್ಟಬಹುದು ಅಂತ. ಈಗ ಈ ರೀತಿ ಮಾಡೋದು ತುಂಬಾ ಸಿಂಪಲ್ ಇದೆ. ಒಂದು ನಿಮ್ಮ ಇನ್ಕಮ್ ಗಳ ಟೋಟಲ್ ಲಿಸ್ಟ್ ಮಾಡ್ಕೊಳ್ಳಿ, ಇನ್ನೊಂದು ನಿಮ್ಮ ಎಕ್ಸ್ಪೆನ್ಸ್ ಗಳ ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನ ಟೋಟಲ್ ಮಾಡಿ. ಮತ್ತೆ ಯಾವ ಜಾಸ್ತಿ ಡಿಫರೆನ್ಸ್ ಅಮೌಂಟ್ ಇದೆಯೋ ಅದನ್ನ ನೀವು ನಿಮ್ಮ ಲೋನ್ ಕಟ್ಟೋದಕ್ಕೆ ಯೂಸ್ ಮಾಡಬೇಕು. ಬಟ್ ಆ ರೀತಿ ಮಾಡೋದಕ್ಕೆ ನೀವು ಇದನ್ನ ಕೂತು ಎಲ್ಲ ಒಂದು ಕಡೆ ಬರ್ಕೋಬೇಕಾಗತ್ತೆ. ಮತ್ತೆ ಇವತ್ತಿಂದ ನಾನು ಇಷ್ಟಪಡ್ತೀನಿ ನೀವು ಈಗಲಿಂದ ಏನೇ ಖರ್ಚು ಮಾಡಿದ್ರು ಅದನ್ನ ಒಂದು ಕಡೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಡೈರಿಲಿ ಬರ್ಕೊಳ್ಳಿ, ಅಥವಾ ಎಕ್ಸ್ಪೆನ್ಸ್ ಟ್ರ್ಯಾಕರ್ ಆಪ್ಸ್ ಇದೆ ಅದರಲ್ಲಿ ಟ್ರ್ಯಾಕ್ ಮಾಡಿ, ಈಸಿ ಇರುತ್ತೆ. ಆ ಅಪ್ಲಿಕೇಶನ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಚೆಕ್ ಮಾಡಿ. ಯಾಕಂದ್ರೆ ಸಾಕಷ್ಟು ಸರಿ ಏನಾಗುತ್ತೆ ಅಂದ್ರೆ ನೀವು ಖರ್ಚನ್ನ ಮಾಡಿರ್ತೀರಾ, ಆದ್ರೆ ಎಲ್ಲಿ ತನಕ ನೀವು ಬರೆಯೋದಿಲ್ವೋ ಆಗ ನಿಮಗೆ ಅಲ್ಲಿ ತನಕ ಗೊತ್ತಾಗಲ್ಲ ಏನಿ ಖರ್ಚು ನನಗೆ ನಿಜವಾಗ್ಲೂ ಅವಶ್ಯಕತೆ ಇತ್ತಾ ಅಥವಾ ಇಲ್ವಾ ಅಂತ. ಈಗ ನಿಮ್ಗೆ ಬಜೆಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾನ ಕೊಡ್ತೀನಿ. ಬಜೆಟಿಂಗ್ ಅಲ್ಲಿ 50% ನಿಮ್ಮ ಜೀವನದಲ್ಲಿ ಬದುಕೋದಕ್ಕೆ ಬೇಕಾಗಿರೋ ನೀಡ್ಸ್ ಅಂದ್ರೆ ಅವಶ್ಯಕತೆಗಳಿಗೆ ಹೋಗ್ಬೇಕು ನಿಮ್ಮ ಸಂಪಾದನೆಯಿಂದ. 30% ನಿಮ್ಮ ವಾಂಟ್ಸ್ ಒಳಗೆ ಶಾಪಿಂಗ್ ಬರ್ಬೋದು, ಎಂಟರ್ಟೈನ್ಮೆಂಟ್ ಬರ್ಬೋದು. ಮತ್ತೆ 20% ನಿಮ್ಮ ಗೋಲ್ಸ್, ಅದರ ಒಳಗೆ ನಿಮ್ಮ ಫ್ಯೂಚರ್ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್, ನಿಮ್ಮ ಫ್ಯೂಚರ್ ಅಲ್ಲಿ ನಿಮಗೆ ಹೆಲ್ಪ್ ಆಗೋದಕ್ಕೆ, ಲೈಕ್ ಅದನ್ನ ರಿಟೈರ್ಮೆಂಟ್ ಗಾಗಿ ಅಥವಾ ಅದರಿಂದ ನೀವು ಆಸೆಟ್ಸ್ ನಿಮ್ಮ ಸಂಪತ್ತನ್ನ ಜಾಸ್ತಿ ಮಾಡೋದು ಆಗಿರ್ಬೋದು. ಈಗ ನೀವು ಏನ್ ಮಾಡಬಹುದು ಅಂದ್ರೆ ಮೊದಲು 50% ನ ನೀವು ಜೀವನ ಬದುಕೋದಕ್ಕೆ ಮ್ಯಾನೇಜ್ ಮಾಡ್ತಿರ್ಬೋದು, ಆದ್ರೆ ಬಾಕಿ 50% ವಾಂಟ್ಸ್ ಅಂಡ್ ಗೋಲ್ಸ್ ಏನಿದೆ ಅದನ್ನ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸಾಲನ ದೂರ ಮಾಡೋದಕ್ಕೆ ಯೂಸ್ ಮಾಡ್ಬೇಕು. ಟೆಂಪರರಿ ವಾಂಟ್ಸ್ ಮತ್ತೆ ಫ್ಯೂಚರ್ ಗೋಲ್ಸ್ ನ ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಎಲ್ಲ ಹಣನ ನಿಮಗೆ ನೀವು ಸ್ವಾತಂತ್ರ್ಯ ಕೊಡಿಸೋದಕ್ಕೆ. ಈ ಸಾಲದಿಂದ ಫ್ರೀ ಆಗ್ಬೇಕು ಅಂತ ಇದ್ದೀರಾ ಅಲ್ವಾ, ಅದಕ್ಕೆ ಎಲ್ಲ ಅಲ್ಲೇ ಯೂಸ್ ಮಾಡ್ಬೇಕು. ಈಗ ಥರ್ಡ್ ಸ್ಟೆಪ್ ಯಾವ್ದಂದ್ರೆ ಡೋಂಟ್ ಟೇಕ್ ಲೋನ್ಸ್ ಅಂಟಿಲ್ ಓಲ್ಡ್ ಲೋನ್ಸ್ ಕ್ಲಿಯರ್. ಎಲ್ಲಿ ತನಕ ಈ ಹಳೆಯ ಸಾಲ ದೂರ ಆಗೋದಿಲ್ವೋ ಅಲ್ಲಿ ತನಕ ನೀವು ಕೆಲವು ಬೇರೆ ದೊಡ್ಡ ಖರ್ಚುಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಎಕ್ಸಾಂಪಲ್ ಗಾಗಿ ಲೈಕ್ ಹೊಸ ಮನೆ ತಗೊಳ್ಳೋದು, ಅಥವಾ ಹಬ್ಬ ಬರ್ತಿದೆ ಅಂತ ಅದನ್ನ ರಿನೋವೇಷನ್ ಮಾಡಿಸೋದು, ಅಥವಾ ಮದುವೆ ಮೇಲೆ ಜಾಸ್ತಿ ಖರ್ಚು. ಆದ್ರೆ ಸದ್ಯಕ್ಕೆ ಮದುವೆನ ಸ್ವಲ್ಪ ಡಿಲೇ ಮಾಡಿ, ಇಲ್ಲ ಮಿನಿಮಮ್ ಖರ್ಚಿಂದ ಮದುವೆ ಆಗಿ. ಮತ್ತೆ ಹೊಸ ಗಾಡಿ ತಗೊಳ್ಳೋದಾಗಿರ್ಬೋದು, ಶಾಪಿಂಗ್ ಬಗ್ಗೆ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ, ಅಥವಾ ಯಾವ್ದಾದ್ರು ಹೈ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಶುರು ಮಾಡೋದು. ನೋಡಿ, ಬಿಸ್ನೆಸ್ ಶುರು ಮಾಡೋದು ಅದರಿಂದ ಹೊಸ ಇನ್ಕಮ್ ಜನರೇಟ್ ಮಾಡೋದು ಒಳ್ಳೇದು, ಆದ್ರೆ ಅದರಲ್ಲಿ ಮತ್ತೆ ದೊಡ್ಡ ಹಣ ಹಾಕೋ ಕೆಲಸ ಮಾತ್ರ ಮಾಡಬೇಡಿ. ಮತ್ತೆ ನಿಮ್ಮ ಲೋನ್ ಸಿಚುವೇಶನ್ ಬಗ್ಗೆ ಫ್ಯಾಮಿಲಿಗೆ ತಿಳಿಸಿ, ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ, ಮತ್ತೆ ಬೇಡದೇ ಇರೋ ಖರ್ಚು ಜಾಸ್ತಿ ಆಗದೆ ಇರೋದಕ್ಕೆ. ಮತ್ತೆ ಮುಖ್ಯವಾಗಿ ನೋ ಕ್ರೆಡಿಟ್ ಕಾರ್ಡ್ಸ್. ಯಾಕಂದ್ರೆ ಸ್ನೇಹಿತರೆ ಅದರಲ್ಲಿ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಕೆಲವು ಸರಿ ನಮ್ಗೆ ಗೊತ್ತೇ ಆಗಲ್ಲ ನಾವು ಎಷ್ಟು ಹಣ ಖರ್ಚು ಮಾಡಿದೀವಿ ಅಂತ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ಎಲ್ಲಾ ವಿಷಯಗಳಿಂದ. ಮತ್ತೆ ಈಗ 4ನೇ ಸ್ಟೆಪ್ ಬರುತ್ತೆ ಸೇಲ್ ಅನ್ನೆಸೆಸರಿ ಐಟಮ್ಸ್. ನಿಮ್ಮ ಹತ್ರ ಈಗ ಯಾವ್ದು ಅನ್ನೆಸೆಸರಿ ಐಟಮ್ಸ್ ಬಿದ್ದಿದ್ಯೋ, ಯಾವ್ದು ಈಗ ಅದು ವೇಸ್ಟ್ ತರ ಬಿದ್ದಿದ್ಯೋ, ಅದನ್ನ ಸರಿಯಾಗಿ ಯೂಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಆಗ ಅದನ್ನ ಸೇಲ್ ಮಾಡಿ. ನೋಡಿ, ಈಗಂತೂ OLX ಅಥವಾ ಕ್ವಿಕ್ಕರ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಗಿ ಏನಾದ್ರೂ ಸೇಲ್ ಮಾಡಬಹುದು. ಇದೇ ರೀತಿ ಅದನ್ನ ಮಾರಿ ಸ್ವಲ್ಪ ಹಣ ಮಾಡಬಹುದು ನೀವು, ಮತ್ತೆ ಅದರಿಂದ ಕೆಲವು ಲೋನ್ಸ್ ನ ನೀವು ಕಟ್ಟಿ ಮುಗಿಸಬಹುದು. ಈಗ ನೀವು ಯಾವ ವಸ್ತುನ ಒಂದು ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡಿಲ್ವೋ, ಅಥವಾ ಇಡೀ ವರ್ಷದಲ್ಲಿ ಯೂಸೇ ಮಾಡಿಲ್ವೋ, ಅದು ನಿಮ್ಮ ಯಾವುದೇ ಕೆಲಸಕ್ಕೆ ಬರಲ್ಲ. ನೀವು ಬೇಕಿದ್ರೆ ಅದನ್ನ ಮಾರಬಹುದು. ಲೈಕ್ ಫಾರ್ ಎಕ್ಸಾಂಪಲ್, ಅದು ನಿಮ್ಮ ಹಳೆಯ ಮೊಬೈಲ್ ಫೋನ್, ಫರ್ನಿಚರ್, ಯಾವ್ದಾದ್ರು ಬುಕ್ಸ್ ಆಗ್ಬೋದು, ನಿಮ್ಮ ಹಳೆಯ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಆಗ್ಬೋದು, ಬಟ್ಟೆ, ಅಥವಾ ಯಾವ್ದಾದ್ರು ವೆಹಿಕಲ್ ಆಗ್ಬೋದು. ಗ್ಯಾಜೆಟ್ಸ್ ಗಳಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಕ್ಯಾಮೆರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ರೀತಿ ತುಂಬಾ ಇದೆ. ಅದನ್ನ ನೀವು ಯೋಚಿಸಬಹುದು. ಯಾವ್ದನ್ನ ನೀವು ಸರಿಯಾಗಿ ಯೂಸ್ ಮಾಡೋದಕ್ಕಾಗ್ತಿಲ್ವೋ ಆಗ ಹೋಗಿ ಅದನ್ನ ಸೇಲ್ ಮಾಡಿ, ಮತ್ತೆ ಆದಷ್ಟು ಬೇಗ ಅದರಿಂದ ಬಂದ ದುಡ್ಡಿಂದ ಆ ಹೈ ಇಂಟ್ರೆಸ್ಟ್ ಇರೋ ಲೋನ್ ನ ಮೊದಲು ಕ್ಲಿಯರ್ ಮಾಡಿ. ಬ್ರೇಕ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಹೂಸ್ ರಿಟರ್ನ್ ರೇಟ್ ಇಸ್ ಲೆಸ್. ಈಗ ಈ ಐಡಿಯಾ ತುಂಬಾ ಸಿಂಪಲ್ ಇದೆ. ಏನಾದ್ರೂ ನಿಮ್ಮ ಹತ್ರ ಈ ರೀತಿ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ ಗಳಿದ್ದು ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದ್ರೆ ಆಗ ನೀವು ಆ ಇನ್ವೆಸ್ಟ್ಮೆಂಟ್ ಗಳನ್ನ ಲಿಕ್ವಿಡೇಟ್ ಮಾಡಿ. ನೀವು ಯಾವ ಲೋನ್ ತಗೊಂಡಿದ್ದೀರೋ ಅದಕ್ಕೆ 12% ರೇಟ್ ಆಫ್ ಇಂಟ್ರೆಸ್ಟ್ ಕಟ್ತೀರಾ. ನೀವು ಯಾವ FD ಮಾಡಿಸಿದಿರೋ ಅದರ ಮೇಲೆ ನಿಮಗೆ 6% ಇಂಟ್ರೆಸ್ಟ್ ಸಿಗುತ್ತೆ. ನಿಮ್ಮ ದುಡ್ಡು 6% ಗೆ ತಗೋತಿದ್ದೀರಾ, ಮತ್ತೆ 12% ಗೆ ಬಡ್ಡಿ ಕಟ್ತಿದ್ದೀರಾ. ಇದರಲ್ಲಿ ಯಾವ ಬುದ್ಧಿವಂತಿಕೆ ಇದೆ? ಅದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಸಿಗ್ತಿದ್ಯೋ ಆಗ ಅದನ್ನ ನೀವು ಲಿಕ್ವಿಡೇಟ್ ಮಾಡಿ ನಿಮ್ಮ ಲೋನ್ ಅಲ್ಲಿರೋ ರೀಪೇಮೆಂಟ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ನ ರೀಪೇಮೆಂಟ್ ಮಾಡ್ಕೊಳ್ಳಿ. ಟೇಕ್ ನ್ಯೂ ಲೋನ್ ಟು ರೀಪೇ ಎಕ್ಸಿಸ್ಟಿಂಗ್ ಒನ್. ನಿಮ್ಮ ಎಕ್ಸಿಸ್ಟಿಂಗ್ ಲೋನ್ ನ ರೀಪೇಮೆಂಟ್ ಮಾಡೋದಕ್ಕೆ ನೀವು ಹೊಸ ಲೋನ್ ನ ತಗೋಬಹುದು. ಈಗ ನೀವ್ ಹೇಳ್ಬೋದು, ಸರ್ ಈಗ ಮೊದಲನೇ ಲೋನ್ ರೀಪೇ ಮಾಡೋದ್ರ ಮೇಲೆ ಮಾತನಾಡಿತಿತ್ತು, ಈಗ ಮತ್ತೊಂದು ಲೋನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಇವತ್ತು ಯಾವ್ದೆಲ್ಲ ಲೋನ್ ಇದೆಯೋ ನೀವು ಅದನ್ನ ಇವಾಲ್ಯೂಯೇಟ್ ಮಾಡಿ, ನೀವು ಅದರಲ್ಲಿ ಎಷ್ಟು % ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದ್ದೀರಾ ಅಂತ. ಏನಾದ್ರೂ ನಿಮಗೆ ಬೇರೆ ಕಡೆ ಅದಕ್ಕಿಂತ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಬೇರೆ ತರದ ಲೋನ್ ಸಿಕ್ಕಿದ್ರೆ ಆಗ ನೀವು ಈ ಹೊಸ ಲೋನ್ ತಗೊಂಡು ನಿಮ್ಮ ಹಳೆಯ ಲೋನ್ ರೀಪೇಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕ್ರೆಡಿಟ್ ಕಾರ್ಡ್ ಲೋನ್ ಮೇಲೆ 30 ರಿಂದ 40% ಇಂಟ್ರೆಸ್ಟ್ ಪೇ ಮಾಡ್ತಿದ್ರೆ ಆಗ ನೀವು ಏನಾದ್ರೂ ಪರ್ಸನಲ್ ಲೋನ್ ತಗೊಂಡ್ರೆ ಅದರಲ್ಲಿ ಇಂಟ್ರೆಸ್ಟ್ 12% ಇರೋದು ಸಿಗುತ್ತೆ. ಈಗ 12% ಇರೋ ಲೋನ್ ಮೇಂಟೈನ್ ಮಾಡೋದು ಸುಲಭ. ಅಲ್ಲಿಂದ ನೀವು ಪರ್ಸನಲ್ ಲೋನ್ ತಗೊಂಡು ನೀವು ಕ್ರೆಡಿಟ್ ಕಾರ್ಡ್ ನ ರೀಪೇಮೆಂಟ್ ಮಾಡಿ ನಿಮ್ಮ ಲೋನ್ ಇಂಟ್ರೆಸ್ಟ್ ಯಾವುದು 30 ರಿಂದ 40% ಅಲ್ಲಿ ನಡೀತಿತ್ತೋ ಅದು ನೇರ 12% ಬಂದ್ಬಿಡುತ್ತೆ.
ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ನ ಕಡಿಮೆ ಮಾಡೋದು ಕೂಡ ಬುದ್ಧಿವಂತಿಕೆ. ಇಷ್ಟು ಪಾಯಿಂಟ್ ನ ಹೇಳಿದ್ದೀನಿ. ಈಗ ಬರೋ ಮುಂದಿನ ಪಾಯಿಂಟ್ ಏನಿದೆ ಅದು ತುಂಬಾ ಸ್ಪೆಷಲ್ ಇದೆ. ಅದಕ್ಕೆ ಕೊನೆ ಪಾರ್ಟ್ ತನಕ ಜೊತೆ ಇರಿ. ಮತ್ತೆ ಲಾಸ್ಟ್ ಅಲ್ಲಿ ನಿಮಗೋಸ್ಕರ 2 ಬೋನಸ್ ಟಿಪ್ ಇದೆ. ಪೇ 1 ಎಕ್ಸ್ಟ್ರಾ EMI ಎವ್ರಿ ಇಯರ್. ನೀವು ಹೇಗಾದ್ರೂ ಮಾಡಿ 1 ವರ್ಷದಲ್ಲಿ ಒಂದು ಎಕ್ಸ್ಟ್ರಾ EMI ನ ಪೇ ಮಾಡಬೇಕು. ಈ ಮಾತನ್ನ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಇದರೊಂದು ಚಿಕ್ಕ ಕ್ಯಾಲ್ಕುಲೇಷನ್ ಹೇಳ್ತೀನಿ, ತುಂಬಾ ಪವರ್ಫುಲ್ ಇದೆ ಇದು. ವರ್ಷದಲ್ಲಿ ನೀವು ಒಂದು ಎಕ್ಸ್ಟ್ರಾ EMI ಪೇ ಮಾಡಲೇಬೇಕು. 12 ಜಾಗದಲ್ಲಿ ನೀವು 13 ಪೇ ಮಾಡಬೇಕು. ಮತ್ತೆ ಸ್ಪೆಷಲಿ ಇದು ತುಂಬಾ ಒಳ್ಳೆ ಲಾಭ ಇದೆ. ಯಾವಾಗ ನೀವು ಹೋಮ್ ಲೋನ್ ತಗೊಂಡಿದ್ದೀರೋ ಅದು 20, 25, 30 ವರ್ಷದವರೆಗಿರೋದು. ಫಾರ್ ಎಕ್ಸಾಂಪಲ್, ನೀವು 40 ಲಕ್ಷದ ಲೋನ್ ತಗೊಂಡಿದ್ದೀರಾ ಮತ್ತೆ ಅದು 25 ವರ್ಷ ತನಕ ಇದೆ ಅನ್ಕೊಳ್ಳಿ. ನೀವು ಪ್ರತಿ ವರ್ಷ ಒಂದು EMI ಎಕ್ಸ್ಟ್ರಾ ಪೇ ಮಾಡ್ತೀರಾ. ನೀವು 12 EMI ಕಟ್ಟಬೇಕಿತ್ತು, ನೀವು 13ನೇದು ಎಕ್ಸ್ಟ್ರಾ ನಿಮ್ ಕಡೆಯಿಂದ ಪೇ ಮಾಡ್ತೀರಾ. ಆಗ ನಿಮ್ಮ 25 ವರ್ಷದ ಲೋನ್ ಏನಿಂತೋ ಅದು 20 ವರ್ಷದಲ್ಲಿ ಮುಗಿದೋಗುತ್ತೆ. ವರ್ಷದಲ್ಲಿ ಒಂದು EMI ನ ಎಕ್ಸ್ಟ್ರಾ ಪೇ ಮಾಡಿ ನಿಮ್ಮ 25 ವರ್ಷದ ಲೋನ್ 20 ವರ್ಷದಲ್ಲಿ ಮುಗಿಸಬಹುದು. 5 ವರ್ಷ ಮೊದಲೇ ಫ್ರೀ ಆಗಿ ಹೋಗ್ತೀರಾ ನೀವು. ಮತ್ತೆ ಈ ಪಾಯಿಂಟ್ ಮುಂದಿನ ಪಾಯಿಂಟ್ ನ ಸೇರುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು. Pay 1 extra EMI every year and increase EMI amount by 5%. ನೀವು ಒಂದು EMI ನ ಎಕ್ಸ್ಟ್ರಾ ಪೇ ಮಾಡ್ತೀರಾ, ಹಾಗೆ ಅದರ ಜೊತೆಗೆ ನಿಮ್ಮ EMI ಅಮೌಂಟ್ 5% ಜಾಸ್ತಿ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಏನಾದ್ರೂ ನಿಮ್ಮ EMI 30,000 ತಿಂಗಳಿಗಿದ್ರೆ ಆಗ ಮುಂದಿನ ವರ್ಷ 5% ಜಾಸ್ತಿ ಮಾಡಿ. ಅಂದ್ರೆ ಎಷ್ಟು? 1,500 ಜಾಸ್ತಿ ಮಾಡಿ. ಇದೇ ವರ್ಷ ನೀವು 30,000 EMI ಕಟ್ಟಿದ್ರೆ ಆಗ ಮುಂದಿನ ವರ್ಷ ನೀವು ಕಟ್ತೀರಾ 31,500. ಅದರ ಮುಂದಿನ ವರ್ಷ ನೀವು ಕಟ್ತೀರಾ 33,075 ರೂಪಾಯಿ. ಇಲ್ಲಿ ಕೇವಲ 5% ಜಾಸ್ತಿ ಮಾಡಬೇಕು ಪ್ರತಿ ವರ್ಷದಲ್ಲಿ. ಇದು ಸಾಧ್ಯನೂ ಇದೆ. ಹೇಗಿದ್ರು ಸ್ಯಾಲರಿ ಹೈಕ್ ಮಾಡ್ತಾರೆ, ನೀವು ಬೇಡದೇ ಇರೋ ಖರ್ಚುಗಳನ್ನ ಕಡಿಮೆನೂ ಮಾಡಿರ್ತೀರಾ. ಏನಾದ್ರೂ ನೀವು ಈ ರೀತಿ ಒಂದು EMI ನ ಎಕ್ಸ್ಟ್ರಾ ಕಟ್ಟಿದ್ರೆ ಆಗ ನಿಮ್ಮ ಲೋನ್ ಅದು 25 ವರ್ಷ ನಡಿಬೇಕಾಗಿರೋದು ಆ ಲೋನ್ ಆಗ 12 ವರ್ಷದೊಳಗೆ ಮುಗ್ದೋಗುತ್ತೆ. ನೀವು ಕೇವಲ 2ನ್ನ ಫಾಲೋ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಟಲ್ಮೆಂಟ್, ಇದನ್ನ ಸೆಟಲ್ಮೆಂಟ್ ಅಂತ ಕರೀತಾರೆ. ಐ ಹೋಪ್ ನಿಮಗೆ ಅಂತ ಕೆಟ್ಟ ಸಂದರ್ಭ ಬರ್ದೇ ಇರ್ಲಿ ಈ ಆಪ್ಷನ್ ಬಳಸೋ ತರ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಯಾವಾಗೆಲ್ಲ ಬ್ಯಾಂಕ್ಸ್ ಲೋನ್ ಕೊಡ್ತಾರೋ ಅವರಿಗೆ ಇದು ಗೊತ್ತಿರುತ್ತೆ. ಅದರಲ್ಲಿ 2-3% ಲೋನ್ ಈ ರೀತಿ ಇರುತ್ತೆ. ಆ ಲೋನ್ಸ್ ಯಾವತ್ತೂ ವಾಪಸ್ ಬರಲ್ಲ, EMIs ವಾಪಸ್ ಬರಲ್ಲ. ಅವುಗಳನ್ನ ಕರೀತಾರೆ NPA, ನಾನ್ ಪರ್ಫಾರ್ಮಿಂಗ್ ಆಸೆಟ್ಸ್. ಈ ಎಲ್ಲಾ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಸ್ಟಮರ್ಸ್ ಬ್ಯಾಂಕ್ ಹತ್ರ ಹೋಗ್ತಾನೆ ಮತ್ತೆ ಇದನ್ನ ಹೇಳ್ತಾನೆ, ಸರ್ ನೋಡಿ ನನ್ನ ಹತ್ರ ನಿಮಗೆ ಕೊಡೋದಕ್ಕೆ ಇಷ್ಟೇ ಅಮೌಂಟ್ ಇದೆ ಟೋಟಲ್. ಆಗ ಬ್ಯಾಂಕ್ ಇಂದ ಸ್ವಲ್ಪ ನೆಗೋಸಿಯೇಷನ್ ಆಗುತ್ತೆ. ಬ್ಯಾಂಕ್ ಅವರು ಬೇರೆ ಏನೋ ಹೇಳ್ತಾರೆ. ಆಗ ಕಸ್ಟಮರ್ ಅವರು ಕೂಡ ಒಂದು ಅಮೌಂಟ್ ಹೇಳ್ತಾರೆ. ಮತ್ತೆ ಇದರ ಮಧ್ಯ ಒಂದು ಅಮೌಂಟ್ ಸೆಟಲ್ ಆಗುತ್ತೆ. ನಂತರ ನೀವು ಅಮೌಂಟ್ ನ ಬ್ಯಾಂಕ್ ಕಟ್ಟು ಪರ್ಮನೆಂಟ್ಲಿ ಫ್ರೀ ಆಗ್ಬೋದು. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಿದೆ ಅದು ಮುಗ್ದೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ಮೇಲೆ ಸ್ಟ್ಯಾಂಪ್ ಹಾಕ್ತಾರೆ. ನೀವು ಕಳೆದ ಹಿಂದಿನ ಲೋನ್ ಅಲ್ಲಿ ಈ ಸೆಟಲ್ಮೆಂಟ್ ಮಾಡಿದಿರಾ. ಅದಕ್ಕೆ ಯಾವಾಗ ನೀವು ಮುಂದಿನ ಸಲ ಲೋನ್ ತಗೊಳ್ಳೋದಕ್ಕೆ ಹೋಗ್ತಿರೋ ಆಗ ಯಾವುದೇ ಬ್ಯಾಂಕ್ ನಿಮಗೆ ಸುಲಭವಾಗಿ ಲೋನ್ ಕೊಡಲ್ಲ. ಅದಕ್ಕೆ ನೀವು ಈ ಆಪ್ಷನ್ ನ ಆಗ ಸೆಲೆಕ್ಟ್ ಮಾಡಬೇಕು ಯಾವಾಗ ನಿಮ್ಮ ಜೀವನದಲ್ಲಿ ಬದುಕೋದಕ್ಕೆ, ಜೀವನ ಸಾಗಿಸೋದಕ್ಕೆ ಕಷ್ಟ ಆಗ್ತಿರುತ್ತೋ ಆಗ. ಈಗ ನಿಮ್ಗೆ ಆದಷ್ಟು ಬೇಗ 2 ಬೋನಸ್ ಟಿಪ್ ಹೇಳ್ತೀನಿ. ಮೊದಲನೇದು ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡ್ ಏನಂದ್ರೆ, ನಿಮ್ಮ ತಿಂಗಳ ಪೂರ್ತಿ ಮನೆಯ ಎಷ್ಟು ಖರ್ಚಿರುತ್ತೋ ಅಂದ್ರೆ 6ರಿಂದ 8 ತಿಂಗಳಷ್ಟು ಅಮೌಂಟ್ ನೀವು ಮೆಲ್ಲಗೆ ಸೇರಿಸ್ತಾ ಹೋಗಿ ಒಂದು ಕಡೆ. ಇದನ್ನ ಕರೀತಾರೆ ಎಮರ್ಜೆನ್ಸಿ ಫಂಡ್. ಏನಾದ್ರೂ ನಿಮ್ಮ ತಿಂಗಳ ಖರ್ಚು 20,000 ಇದ್ರೆ ಆಗ ನಿಮಗೆ ಮಿನಿಮಮ್ 6 ತಿಂಗಳಿಗಾಗುವಷ್ಟು 1,20,000 ಬೇಕೇ ಬೇಕು. ಇದೇ ಪ್ರಕಾರ ನೀವು ನಿಮಗೆ ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ ಬರೋ ಮುಂದಿನ ದಿನಗಳಲ್ಲಿ. ಆಗ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ನೀವು ಕೆಟ್ಟ ಲೋನ್ ತಗೊಳ್ದೇ ಇರೋ ತರ. ಎರಡನೇದು, ನಿಮಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಖಂಡಿತ ಮಾಡಿಸಿ. ಈ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ನಾಳೆ ನಿಮ್ಮ ಜೊತೆ ನಡಿಬಾರ್ದು ನಡೆದ್ರೆ ಆಗ ನಿಮ್ಮ ಪರಿವಾರಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಸಿಗೋಕೆ. ಜೊತೆಗೆ ನಿಮ್ಮ ಎಲ್ಲಾ ಪರಿವಾರದ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾ ಮುಖ್ಯ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿಲಿ ನಿಮ್ಮ ಉಳಿದಿರೋ ಎಲ್ಲಾ ಸೇವಿಂಗ್ಸ್ ಮುಗಿದೇ ಇರೋದಕ್ಕೆ ಮತ್ತೆ ಅದಕ್ಕೋಸ್ಕರ ಲೋನ್ ತಗೊಳ್ದೇ ಇರೋದಕ್ಕೆ. ಸ್ನೇಹಿತರೆ, ಎಲ್ಲಾ ಸ್ಟೆಪ್ಸ್ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಲೋನ್ ನ ಕ್ಲಿಯರ್ ಮಾಡೋದಕ್ಕೆ. ಯಾಕಂದ್ರೆ ಈ ಯೂನಿಕ್ ಸ್ಟೆಪ್ಸ್ ಇಂದ ತುಂಬಾ ಜನ ಕಡಿಮೆ ಸಮಯದಲ್ಲಿ ಲೋನ್ ಕ್ಲಿಯರ್ ಮಾಡಿದ್ದಾರೆ. ಇದೊಂದು ಪ್ರಾಕ್ಟಿಕಲ್ ದಾರಿ ಇದೆ ನಿಮ್ಮ ಲೋನ್ ಮುಗಿಸೋದಕ್ಕೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ಒಂದು ಹಾರ್ಟ್ ಕೊಡಿ. ಹಾಗೆ ವಿಡಿಯೋ ಹೇಗನಿಸ್ತು ಮತ್ತೆ ನಿಮ್ಮ ಲೋನ್ ಎಷ್ಟಿದೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಜಾಜ್ ಅಲೈನ್ಸ್ ಲೈಫ್ ಅವರ ಎನಿಫೋ ಬಗ್ಗೆ ಹೇಳಿದ್ದೆ. ಅದರ ಲಾಸ್ಟ್ ಡೇಟ್ 16 ಡಿಸೆಂಬರ್ ತನಕ ಕೇವಲ 2 ದಿನ ಇರುತ್ತೆ. ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕೋ ಅವರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಒಮ್ಮೆ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.